PUC ನಲ್ಲಿ ಸೈನ್ಸ್ ತಗೊಂಡು ಅದು ಓದಿದ್ದು ಆಯ್ತು. ಈಗ CET ಎಕ್ಸಾಮ್ ಬರ್ದಿದ್ದು ಆಯ್ತು. ಇಂಜಿನಿಯರಿಂಗ್ ಜಾಯಿನ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು ಆಯ್ತು. ಆದ್ರೆ ಈ ಇಂಜಿನಿಯರಿಂಗ್ ಜಾಯಿನ್ ಆಗೋದಕ್ಕೆ ಯಾವ ಕಾಲೇಜ್ ಬೆಸ್ಟು, ಯಾವ ಕೋರ್ಸ್ ಬೆಸ್ಟು ಅನ್ನೋದು ಒಂದಷ್ಟು ಗೊಂದಲ ಇದ್ದೇ ಇರುತ್ತೆ. ಆ ಗೊಂದಲಕ್ಕೆ ಸೊಲ್ಯೂಷನ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಇವತ್ತು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಕಾಲೇಜ್ನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ BV ರವಿಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಈ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ತಿಳಿಸ್ಕೊಡಿ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 2001ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಇದನ್ನು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿ ಅವರ ವತಿಯಿಂದ ಇದನ್ನು ಪ್ರಾರಂಭವಾದಾಗ ಬರೀ 3 ಕೋರ್ಸ್ ಇತ್ತು. ಇವತ್ತು ನಮ್ಮಲ್ಲಿ ಇಂಜಿನಿಯರಿಂಗ್ಗೆ ಬರೀ 7 ಇದೆ, ಮತ್ತು ಒಂದು PG, MBA, ಸಿವಿಲ್ ಇಂಜಿನಿಯರಿಂಗ್ ಒಂದು PG ಇದೆ. ಒಟ್ಟು ನಮ್ಮಲ್ಲಿ ಇವತ್ತು 8 ಕೋರ್ಸ್ಗಳು ನಡೀತಾ ಇದೆ. ಆಮೇಲೆ ಇದು ಎಲ್ಲಿದೆ ಅಂತಂದರೆ ನಮ್ಮ ಏರ್ಪೋರ್ಟ್ ದಾಟಿ ದೇವನಹಳ್ಳಿ ಹತ್ರ ಮತ್ತು ಚಿಕ್ಕಬಳ್ಳಾಪುರ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಕಾಲೇಜು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಇನ್ನು ಈ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇಲ್ಲಿ ಯಾವ್ಯಾವ ಕೋರ್ಸಸ್ ಅವೈಲೇಬಲ್ ಇದೆ ಇವಾಗ? ಈಗ ಆಧುನಿಕತೆಗೆ ತಕ್ಕಂತೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ಸು ಇದೆ. ಈಗ ನಡೀತಾ ಇರ್ತಕ್ಕಂಥದ್ದು ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇರ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಅಂತ ಇರ್ಬೋದು, IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಅಂತ ಇರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಈ ರೀತಿ ಕೋರ್ಸ್ಗಳಲ್ಲೂ ಇದೆ. ಆಮೇಲೆ ಕೇಳ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಈಗ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಇದ್ರೂ ನೀವು ನಡೆಸ್ತಾ ಇದ್ದೀರಾ ಅಂತಂದರೆ ಹೌದು. ಯಾಕೆಂತಂದರೆ ಇದು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಕಂಪ್ನಿ. ಆಮೇಲೆ ಈ ಕಂಪ್ನಿ ಯಾವುದಕ್ಕೆ ಪ್ರಸಿದ್ಧ ಅಂತಂದರೆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್. ಸೊ ಅದರಿಂದ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿ ಅಷ್ಟು ದೊಡ್ಡದಾಗಿರೋದ್ರಿಂದ ನಮ್ಮ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇಲ್ಲದೆ ಇದ್ದರೆ ಅದು ನಮಗೆ ಅವಮಾನ. ಸೊ ಆ ವತಿಯಿಂದ ಅದನ್ನು ನಾವು ನಡೆಸ್ಕೊತಾ ಇದ್ದೀವಿ. ಆಮೇಲೆ ನಮ್ಮ ಆ ಒಂದು ಸಿವಿಲ್ ಇಂಜಿನಿಯರಿಂಗ್ ನಡೆಸುವಂಥ ರೀತಿಯೇ ಬೇರೆ. ಏಕೆಂತಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಕೈ ಕಸಾದರೆ ಬಾಯಿ ಮೊಸರು ಅಂತಂದರೆ ಸಿವಿಲ್ ಇಂಜಿನಿಯರ್ಸು ಅವರು ಕೈಗಳನ್ನು ಸಾಯಿಲಿಂಗ್ ಆಗಬೇಕು. ಅಂದರೆ ನೋಡು ಕಲಿ, ಓದು ಕಲಿಗಿಂತ ಮಾಡಿ ಕಲಿ ಅನ್ನೋ ಒಂದು ಪ್ರೋಸೆಸ್ಸಿಂದ ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಸರ್. ಅದರಲ್ಲಿ ಈ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು ಹೇಗೆ ಬೆಸ್ಟ್ ಅಂತ ಹೇಳ್ತೀರಾ? ನಮ್ಮದು ಪಾಲಿಸಿ ಏನಪ್ಪ ಅಂತಂದರೆ ಕ್ವಾಲಿಟಿ ಪಾಲಿಸಿ. ಕ್ವಾಲಿಟಿ ಅಂತಂದರೆ ಏನು ಅಂತಂದರೆ, ಕ್ವಾಲಿಟಿ ಅಂತಂದರೆ ಯಾವಾಗ ನಾವು ಕ್ವಾಲಿಟಿ ಅಂತ ಹೇಳ್ತೀವಿ, ವೆನ್ ಇಟ್ ಸ್ಯಾಟಿಸ್ಫೈಸ್ ದಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋಂಥದ್ದು ಯಾವುದೇ ವಸ್ತು ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು, ಆವಾಗ ಏನಂತಂದರೆ ಅದನ್ನು ಕ್ವಾಲಿಟಿ ಇದೆ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನಮ್ಮದೇನಪ್ಪ ಅಂತಂದರೆ ಇಟ್ ಈಸ್ ಮೋರ್ ಟುವರ್ಡ್ಸ್ ಸ್ಟೂಡೆಂಟ್ ಸೆಂಟ್ರಿಕ್, ಇಟ್ ಈಸ್ ನಾಟ್ ದಿ ಕಾಲೇಜ್ ಸೆಂಟ್ರಿಕ್. ಅಂತಂದರೆ ಹುಡುಗರಿಗೆ ಯಾವ ರೀತಿ ಯಾವ್ಯಾವ ಸಮಯದಲ್ಲಿ ಏನೇನು ಕೊಡಬೇಕು, ಮತ್ತು ಈ ಆಧುನಿಕತೆ ತಾಂತ್ರಿಕತೆಗೆ ಅವರು ಯಾವ ರೀತಿ ಸ್ಪಂದಿಸ್ಕೋಬೇಕು ಅನ್ನುವಂಥದ್ದು ನಾವೇನು ಅಂತಂದರೆ ವಿಜುವಲೈಸ್ ಮಾಡ್ಕೊತೀವಿ. ಅದಕ್ಕೆ ತಕ್ಕಂತೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ. ಆ ಪ್ಲ್ಯಾನ್ ಬರೀ ಪ್ಲ್ಯಾನಾಗಿ ಇಟ್ಕೊಳ್ಳಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡೋಂಥದ್ದು ಪ್ಲ್ಯಾನ್ ಆಫ್ ಆ್ಯಕ್ಷನು ಸಹ ನಡೆಯುತ್ತೆ. ಸೊ ಅದರಿಂದ ಹುಡುಗರಿಗೆ ಏನು ಅಂತಂದರೆ, ಈಗ ನಾನು ಹೇಳ್ದಂಗೆ ಇದನ್ನು ಮಾಡುವಂಥದ್ದಾಗಿರಬೇಕು, ಮಾಡುವ ಮೂಲಕ ಕಲಿಯುವಂಥದ್ದಾಗಬೇಕು. ಸ್ಟೂಡೆಂಟ್ ಸೆಂಟ್ರಿಕ್ ಅಂತ ಹೇಳಿದೆ. ಯಾವ ರೀತಿ ಅಂತಂದರೆ, ಒಂದು ಪಾಠ ಪ್ರವಚನ ಆಗಿರ್ಬೋದು, ಆಮೇಲೆ ಅದು ಹ್ಯಾಂಡ್ಸ್ ಆನ್ ಆಗಿರ್ಬೋದು. ಇನ್ನೊಂದು ಹೇಳಬೇಕು, ನಮ್ಮ ವಿಭಿನ್ನವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಮ್ಮಲ್ಲಿ ಸ್ಟೂಡೆಂಟ್ ಎನ್ರಿಚ್ ಪಾಲಿಸಿ. ನಾವು ಸರ್ವೇ ಸಮಯನ ನಾನು ಈಗ 39 ವರ್ಷ ಆಯಿತು ಈ ಟೆಕ್ನಾಲಜಿ ಫೀಲ್ಡಲ್ಲಿ, ಎಜುಕೇಷನ್ ಫೀಲ್ಡಲ್ಲಿ ಇರ್ತಕ್ಕಂಥದ್ದು ನನ್ನ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ 38 ವರ್ಷ ಇದೆ. ಇವಾಗ ಏನಂತಂದರೆ, ನೀವು ಫ್ಯಾಕಲ್ಟಿ ಎನ್ರಿಚ್ಮೆಂಟ್ ಪಾಲಿಸಿ ಇರುತ್ತೆ, ಎಲ್ಲ ಕಡೆಯೂ ಇರುತ್ತೆ, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಅಂತ ಇರುತ್ತೆ. ಆದರೆ ನಮ್ಮಲ್ಲಿ ಸ್ಪೆಷಲ್ ಆಗಿ ಸ್ಟೂಡೆಂಟ್ ಎನ್ರಿಚ್ ಪಾಲಿಸಿ ಅಂತ ಮಾಡಿದ್ದೀವಿ. ಆಮೇಲೆ ಅವ್ರು ಏನು ಸ್ಟೂಡೆಂಟ್ ಎನ್ರಿಚ್ ಪಾಲಿಸಿ ಅಂತಂದರೆ, ಈ ಕನ್ವೆನ್ಷನಲ್ ಅಪ್ರೋಚ್ ಒಂದು ಅಂತಂದರೆ ಪ್ರೋಗ್ರಾಮ್ಗೆ ಅಂತಂದರೆ ನೀವು ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಅದೊಂದು ಪ್ರೋಗ್ರಾಮ್ಗೆ ಎಷ್ಟೆಷ್ಟು ಕೋರ್ಸಸ್ ಇರುತ್ತೆ. ಅದಕ್ಕೆ ಮಿಗಿಲಾಗಿ ಅಂತಂದರೆ ನಾವು ಹೇಳ್ತೀವಿ, ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಎಲ್ರಿಗೂ ಹೇಳ್ತಾ ಇರ್ತೀವಿ, ಪ್ಲೀಸ್ ಸಿ ಬಿಯಾಂಡ್, ರೀಡ್ ಬಿಯಾಂಡ್, ಲರ್ನ್ ಬಿಯಾಂಡ್ ಅಂತಂದು ಆ ಲರ್ನ್ ಬಿಯಾಂಡ್, ಸಿ ಬಿಯಾಂಡ್ ಅಂತ ಹೇಳೋದು ಮಾತ್ರ ಸೀಮಿತವಾಗಿರಬಾರ್ದು, ಅದನ್ನು ಅಳವಡಿಕೆ ಆಗಬೇಕು. ಆ ಒಂದು ರೀತಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಅದಕ್ಕೆ ನಾವೇನು ಮಾಡಿದ್ವಿ, ಸ್ಟೂಡೆಂಟ್ಗೋಸ್ಕರನೇ ಸ್ಟೂಡೆಂಟ್ ಎನ್ರಿಚ್ ಪಾಲಿಸಿ ಅಂತಂದರೆ ಅವ್ರು ಏನೇನು ಮಾಡ್ಬೋದು, ಅಪಾರ್ಟ್ ಫ್ರಮ್ ದಿ ರೆಗ್ಯುಲರ್ teaching learning process, they have provision for value added courses,
they have provision for industrial visits, they have provision for internships, they have provision for hands-on, and they have provision for adding value to their regular curriculum through what? Through additional courses. ಆಮೇಲೆ ನೀವು ಹೇಳ್ಬೋದು ಇನ್ನೊಂದು ಏನಪ್ಪ ಅಂದರೆ ಇನ್ನೂ ಒಂದು ಮಾಡಿದ್ದೀವಿ, ಕ್ರಿಯೇಟಿವ್ ಲರ್ನಿಂಗ್ ಸೆಲ್ ಅಂತಂದ್ಬಿಟ್ಟು. ಅಂತಂದರೆ ಹುಡುಗರಿಗೆ ಐಡಿಯಾ ಇದ್ದರೆ ಸಾಕು, ಅವರೊಂದು ಸೆಲ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಹುಡುಗರು ಅಲ್ಲಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೂ ಜನ ಇದ್ದಾರೆ. ಆ ಹುಡುಗರು ಓನ್ಲಿ ದೇ ಹ್ಯಾವ್ ಟು ಫ್ಲೋಟ್ ದೇರ್ ಐಡಿಯಾಸ್. ಸೊ ಬ್ರಿಂಗಿಂಗ್ ದೇರ್ ಐಡಿಯಾಸ್ ಇನ್ ಟು ರಿಯಾಲಿಟಿ. ಆಮೇಲೆ ಆ ರಿಯಾಲಿಟಿ ತರಲಿಕ್ಕೆ ಕಾಂಪೊನೆಂಟ್ಸ್ ಬೇಕಾಗತ್ತೆ. ಆ ಕಾಂಪೊನೆಂಟ್ಸು ಸಹ ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ, ಕಾಲೇಜ್ ವತಿಯಿಂದ ಹುಡುಗರಿಗೆ ಕೊಡ್ತೀವಿ. ಸೊ ಅಂತಂದರೆ ಹುಡುಗರನ್ನು ಮಾಡೋಂಥ ಒಂದು ಅಭ್ಯಾಸಕ್ಕೆ ತಳ್ತೀವಿ ನಾವು. ಫಸ್ಟ್ ಇಯರಿಂದನೂ ಇರುತ್ತೆ, ಫಸ್ಟ್ ಇಯರಿಂದ ಮಾಡ್ತೀವಿ. ಇದು ಥರ್ಡ್ ಇಯರು ಸರ್, ಥರ್ಡ್ ಸೆಮಿಸ್ಟರ್, ಫೋರ್ತ್, ನೋ, ಫ್ರಮ್ ಫಸ್ಟ್ ಇಯರ್. ಅಂದರೆ ಫಸ್ಟ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗಿ ಒಂದು 3 ತಿಂಗಳಾದ ತಕ್ಷಣ ವಿ ಗೋ ಫಾರ್ ವಾಟ್ ಇಸ್ ಕಾಲ್ಡ್ ಎಸ್ ಅ ಪ್ರಾಜೆಕ್ಟ್ ಎಕ್ಸಿಬಿಷನ್. ಬಿಕಾಸ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂದರೆ ಓದಿರ್ತಕ್ಕಂಥದ್ದು ಯಾವುದಾದ್ರು ಒಂದು ವಿಷಯವನ್ನು ಥೀಮನ್ನು ಕೊಡ್ತೀವಿ. ಆ ಥೀಮಲ್ಲಿ ಅವರು ವಸ್ತುಗಳನ್ನು ಮಾಡಬೇಕಾಗತ್ತೆ. ಆ ವಸ್ತುಗಳಿಗಂದ್ರೆ ಬರೀ ನೋಡ್ಲಿಕ್ಕೆ ಇರಬಾರ್ದು, ಅದು ವರ್ಕಿಂಗ್ ಮಾಡ್ಯೂಲ್ ಇರಬೇಕು. ಆ ವರ್ಕಿಂಗ್ ಮಾಡಲಿಕ್ಕೆ ಏನಾದರೂ ಅವರಿಗೆ ಫೈನಾನ್ಸ್ ಸಪೋರ್ಟ್ ಬೇಕು ಅಂತಂದರೆ ಅದನ್ನೂ ಸಹ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮಾಡುತ್ತೆ. ಸೊ ಹುಡುಗರಿಗೋಸ್ಕರನೇ ಇಷ್ಟು ಬಡ್ಜೆಟ್ ಅಂತಂದ್ರೆ ಇಟ್ಬಿಡ್ತೀವಿ. ಅಂದರೆ ಫಾರ್ ದೇರ್ ಡೆವಲಪ್ಮೆಂಟ್ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಕರಿಕ್ಯುಲಮ್, ವಾಟ್ ಈಸ್ ದಟ್ ನೀಡ್ ಟು ಬಿ ಗಿವನ್ ಎಕ್ಸ್ಟ್ರಾ ಅನ್ನೋದನ್ನು ನಾವು ಸೆಮಿಸ್ಟ್ರ್ ಬಿಗಿನಿಂಗಲ್ಲೇ ಮಾಡಿಬಿಡ್ತೀವಿ. ಅಂತಂದರೆ ಏನಪ್ಪ ಅಂದರೆ ನಮ್ಮ ಒಂದು ಚೌಕಟ್ಟು ಹಾಕ್ಕೊಂತೀವಿ. ಈ ಸೆಮಿಸ್ಟ್ರಲ್ಲಿ ಹುಡುಗರಿಗೋಸ್ಕರ ಮತ್ತು ಟೀಚರ್ಗೋಸ್ಕರ. ಯಾಕೆಂದರೆ ಕಲಿಕೆ ಒಂದು, ಕಲಿಸುವಂಥದ್ದು ಇನ್ನೊಂದು. ಸೊ ಕಲಿಸುವಂಥವ್ರು ಅವರು ಸ್ಪಂದಿಸ್ಕೋಬೇಕಾಗತ್ತೆ. ಯಾಕಂತಂದರೆ ಅಡ್ವಾನ್ಸ್ ಆಗ್ತಾ ಇದ್ದಂಗೆ ನಾನು ಅಡ್ವಾನ್ಸ್ ಆಗಬೇಕು. ಅದಕ್ಕೆ ನಾನು ಪ್ರತಿಯೊಂದು ಸಲ ಹೇಳ್ತಾ ಇರ್ತೀನಿ, ದಿ ಟೀಚರ್ಸ್ ಇವನ್ ಹ್ಯಾವ್ ಟು ಅಪ್ಡೇಟ್, ಅದರ್ವೈಸ್ ದೇ ವಿಲ್ ಬಿಕಮ್ ಅಬ್ಸಲ್ಯೂಟ್. ಸೊ ಅದರಿಂದ ಟೀಚರ್ಸು ಅದೇ ಒಂದು ಇದರಲ್ಲಿ ಹೋಗಬೇಕಾಗತ್ತೆ. ಅದರಿಂದ ಟೀಚರ್ಸ್ಗೂ ಸಹ ಮತ್ತು ಫ್ಯಾಕಲ್ಟಿ ಸ್ಟೂಡೆಂಟ್ಸ್ಗೂ ಸಹ ನಾವು ಎಲ್ಲ ರೀತಿ ಸಹಕಾರವನ್ನು ಮ್ಯಾನೇಜ್ಮೆಂಟ್ ವತಿಯಿಂದ ಅದಕ್ಕೆ ಆದಂಥ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡ್ತೀವಿ. ಮತ್ತೆ ಒಂದು ಟಾರ್ಗೆಟ್ನ ಸೆಟ್ ಮಾಡ್ತೀವಿ. ಅಂತಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಈ ಸೆಮಿಸ್ಟ್ರಲ್ಲಿ ನಂದು ಟಾರ್ಗೆಟ್ ಏನು, ಆ ಯಾವ ಟಾರ್ಗೆಟ್ ಅಂತಂದರೆ ಇಟ್ ಶುಡ್ ಬಿ ಟುವರ್ಡ್ಸ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್. ಸೊ ಆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸನ್ನು ಮಾಡಲಿಕ್ಕೆ ಒಂದು ಪ್ಲ್ಯಾನನ್ನು ತಯಾರು ಮಾಡ್ತೀವಿ. ಆ ತಯಾರು ಮಾಡಿಬಿಟ್ಟು ಅಲ್ಲಿಗೆ ನಿಲ್ಲುತ್ತಾ ಇಲ್ಲ, ಅವ್ರಿಗೆ ಟಾರ್ಗೆಟ್ ಕೊಟ್ಬಿಡ್ತೀವಿ. ಈ ಸೆಮಿಸ್ಟ್ರಲ್ಲಿ ಈ ತಿಂಗಳಲ್ಲಿ ಇದು ಆಗಬೇಕು. ಅದು ಆಗ್ತಾ ಇದ್ದಂಗೆ ಆಮೇಲೆ ಯಾಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಆಮೇಲೆ ಒಂದು ತಿಂಗಳಾದ ತಕ್ಷಣ ಮತ್ತೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಏನೇನಾಗಿದೆ, ಏನೇನು ಆಗಿಲ್ಲ. ಆಗಿದೆ, ವೆರಿ ಗುಡ್. ಆಗಿಲ್ಲ ಅಂದರೆ ಏಕೆ ಆಗಿಲ್ಲ, ಈ ಒಂದು ನಾವು ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತು ಮುಂದಕ್ಕೆ ಹೋಗಲಿಕ್ಕೆ ಏನು ಯಾವ ಅಡಚಣೆಗಳಿದೆ ಅದನ್ನು ತಿಳ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಒಂದು ರೀತಿಯಲ್ಲಿ ಹುಡುಗರನ್ನ ಡೆವಲಪ್ ಮಾಡ್ತಾ ಇದ್ವಿ. ಸೊ ಆ ವತಿಯಿಂದ ಬಿಕಾಸ್ ವಿ ಆರ್ ಟುವರ್ಡ್ಸ್ ದಿ ಸ್ಟೂಡೆಂಟ್ ಆ್ಯಂಡ್ ವಿ ಗೋ ಟು ದಿ ಸ್ಟೂಡೆಂಟ್ ಸೆಂಟ್ರಿಕ್ ಅಪ್ರೋಚ್. ಆಮೇಲೆ ಅವ್ರಿಗೆ ಏನು ಬೇಕು ಅದಕ್ಕೆ ನಾನು ಹೇಳ್ತೀನಿ, ವಿ ಸಿ ಥ್ರೂ ದಿ ಫ್ಯೂಚರ್ ಆಫ್ ದಿ ಸ್ಟೂಡೆಂಟ್ಸ್. ವಾಟ್ ಈಸ್ ದಟ್ ಈಸ್ ರಿಕ್ವೈರ್ಡ್, ವಾಟ್ ಅಡ್ವಾನ್ಸ್ಮೆಂಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋದನ್ನೆಲ್ಲ ನಾವು ಇಲ್ಲಿಂದ ನೋಡಿಕೊಂಡು ಅದಕ್ಕೆ ಅವರು ಆವತ್ತಿನ ದಿವಸ ಮಾಡೋಕ್ಕಿಂತ ಇದ್ದ ಕಾಲದಲ್ಲಿ ಸಸ್ಯಾಭ್ಯಾಸ ಆಗಬಾರ್ದು. ಅದೇ ಏನಪ್ಪ ಅಂತಂದರೆ ಅದಕ್ಕೆ ಹೇಳ್ತೀವಿ, ಲಿಟಲ್ ಸ್ವೆಟ್ ಇನ್ ದಿ ಪ್ಯಾರೆಡ್ ಗ್ರೌಂಡ್ ವಿಲ್ ಸೇವ್ ಯು ಲಾಟ್ ಆಫ್ ಬ್ಲಡ್ ಇನ್ ದಿ ಬ್ಯಾಟಲ್ ಫೀಲ್ಡ್ ಅಂತಂದ್ಬಿಟ್ಟು ಆ ರೀತಿ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅವ್ರಿಗೆ ಈಗಿಂದ ಅವರಿಗೆ ತಯಾರಿ ಮಾಡ್ತೀವಿ. ಯಾಕೆಂದರೆ ನಾವೇನಂತಂದರೆ ಅವರನ್ನು ತಯಾರಿ ಯಾಕೆ ಮಾಡ್ತೀವಿ ಅಂದರೆ ದೇ ಹ್ಯಾವ್ ಟು ಬಿ ಲೈಕ್ ಎ ಸೋಲ್ಜರ್. ಯಾವ ಸಿಚುಯೇಷನಲ್ಲೂ ಯಾವ ತಾಂತ್ರಿಕತೆಗೂ ಅವರು ಸ್ಪಂದಿಸ್ಕೊಳ್ಳೋಂಥದ್ದು ಆ ಒಂದು ಕಲೆಯನ್ನು ಅವರು ರೂಪಿಸ್ಕೋಬೇಕು. ಆ ಒಂದು ರೀತಿಯಲ್ಲಿ ಹುಡುಗರನ್ನ ನಾವು ತಯಾರಿ ಮಾಡ್ತೀವಿ. ಓಕೆ, ಇನ್ನು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಇಲ್ಲಿ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸರ್? ಓಕೆ, ಫೆಸಿಲಿಟೀಸ್ ಯು ನೇಮ್ ಇಟ್, ವಿ ಹ್ಯಾವ್ ಇಟ್ ಅಂತ ಹೇಳ್ತೀವಿ. ಓಕೆ, ಯಾಕೆಂತಂದರೆ ಹುಡುಗರಿಗೆ ಏನು ಅಂತಂದರೆ 360 ಡಿಗ್ರಿ ಇರಬೇಕಾಗತ್ತೆ. ಪಾಠ ಪ್ರವಚನ ಮಾಡಲಿಕ್ಕೆ ಒಳ್ಳೆ ಕ್ಲಾಸ್ ರೂಮ್ಸ್ ಇರಬೇಕು, ಒಳ್ಳೆ ಟೀಚರ್ಸ್ ಇರಬೇಕು, ಒಳ್ಳೆ ವ್ಯವಸ್ಥೆ ಇರಬೇಕು, ಕಂಡೀಸಿವ್ ಎನ್ವೈರ್ನ್ಮೆಂಟ್ ಇರಬೇಕು. ಅದೇ ಆಮೇಲೆ ಬರೀ ಪಾಠ ಪ್ರವಚನನ ಅಲ್ಲ, ಅವರಿಗೆ ಆಟ ಪಾಠಗಳು ಬೇಕಾಗುತ್ತೆ. ಬಿಕಾಸ್ ಕರಿಕ್ಯುಲರ್, ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್, ಆಲ್ ದೀಸ್ ಕಾಂಪೋನೆಂಟ್ಸ್ ಪುಟ್ ಟುಗೆದರ್ ವಿಲ್ ಬಿಕಮ್ ಎ ಕರಿಕ್ಯುಲಮ್ ಫಾರ್ ದಿ ಸ್ಟೂಡೆಂಟ್ಸ್. ಸೊ ಇದಕ್ಕೆ ಏನೇನು ಬೇಕು ಎಲ್ಲ ರೀತಿಯಲ್ಲಿ ಇರುತ್ತೆ. ಯಾಕೆಂದರೆ ನಮ್ಮದೆಲ್ಲ ಒಂದು ಸೆಟ್ ಟಾರ್ಗೆಟ್ಸ್ ಮೇಡಮ್. ಈ ಒಂದು ಸೆಮಿಸ್ಟ್ರಲ್ಲಿ ಏನಿರಬೇಕು, ಈ ಸೆಮಿಸ್ಟ್ರಲ್ಲಿ ಏನಾಗಬೇಕು, ಈ ಸೆಮಿಸ್ಟ್ರಲ್ಲಿ ಎಷ್ಟು ತಿಂಗಳಲ್ಲಿ ಏನೇನಾಗಬೇಕು ಅನ್ನೋ ಒಂದು ರೋಡ್ ಮ್ಯಾಪ್ ಅಂತೀವಿ. ಆ ರೋಡ್ ಮ್ಯಾಪನ್ನು ಇಟ್ಕೊಂಡಿರ್ತೀವಿ. ಆ ರೋಡ್ ಮ್ಯಾಪನ್ನು ಆವಾಗ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಹುಡುಗರಿಗೆ ಏನು ಬೇಕು ಕೇಳಿ ನಮ್ಮಲ್ಲಿದೆ. ಸೊ ಆ ಒಂದು ರೀತಿಯಲ್ಲಿ ಅದಕ್ಕೆ ಹೇಳಿದ್ದು 360 ಡಿಗ್ರಿ ಅಪ್ರೋಚ್ ನಮ್ಮದು. ಸೊ ಈ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು, ಲೈಬ್ರರಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಲೈಬ್ರರಿಗೆ ಹೋಗೋಕ್ಕೂ ಕಮ್ಮಿ ಆಗಿಬಿಟ್ಟಿದೆ.
ಸೊ ಡಿಜಿಟಲ್ ಲೈಬ್ರರಿ ಇದೆ, ಡಿಜಿಟಲ್ ಲೈಬ್ರರಿ ಇದೆ. ಆನ್ಲೈನ್ ರೆಫರೆನ್ಸ್ ಮಾಡ್ಬೋದು, ಆನ್ಲೈನ್ ರೆಫರೆನ್ಸಸ್ ಮಾಡ್ಬೋದು. ಸೊ ಯಾವುದು ಬೇಕು ನಿಮಗೆ? ಯಾಕೆಂದರೆ ಹುಡುಗ ನಾಳೆ ಬಂದು ನನಗೆ ಇದಿಲ್ಲ ಆದ್ದರಿಂದ ಇದು ಮಾಡೋಕ್ಕಾಗಿಲ್ಲ. ನಾನು ಕಲ್ತಿದ್ದು, ನಮ್ಮ ಗುರುಗಳಿಂದ ಕಲ್ತಿದ್ದೇನು ಅಂದರೆ, ಸ್ಟೂಡೆಂಟ್ ಶುಡ್ ನೆವರ್ ಕಮ್ ಔಟ್ ವಿತ್ ಲೇಮ್ ರೀಸನ್ಸ್, ಲೇಮ್ ಎಕ್ಸ್ಕ್ಯೂಸಸ್. ಸೊ ಆ ಒಂದು ರೀತಿಯಲ್ಲಿ ನಾವು ಹುಡುಗರನ್ನು ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ಮಾಡಿದ್ವಿ. ಇನ್ನು ಸರ್, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅಂತ. ಈ ಕಾಲೇಜಿನ ಒಂದು ಸ್ಪೆಷಾಲಿಟಿ ಅಂತ ಹೇಳೋದಾದ್ರೆ ಏನು? ವಿ ಕ್ರಿಯೇಟ್ ಎ ಕಂಡೀಸಿವ್ ಎನ್ವೈರ್ನ್ಮೆಂಟ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್. ಆಮೇಲೆ ಇನ್ನೊಂದೇನಂದ್ರೆ, ನಾವು ಬರ್ತಕ್ಕಂಥ ಹುಡುಗರು ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಬಂದು ರೂರಲ್ ಸೆಕ್ಟರ್. ನಿಮ್ಗೆ ಗೊತ್ತಿದೆ, ರೂರಲ್ ಸೆಕ್ಟರಿಂದ ಬರ್ತಕ್ಕಂಥ ಹುಡುಗರಿಗೆ ಫಸ್ಟ್ ಲೆವೆಲ್ ಏನಪ್ಪ ಅಂದರೆ ಕಮ್ಯುನಿಕೇಷನ್ ಸ್ವಲ್ಪ ಲ್ಯಾಕಿಂಗ್ ಆ್ಯಂಡ್ ಕಾನ್ಫಿಡೆನ್ಸ್. ಆ ಕಮ್ಯುನಿಕೇಷನು, ಆ ಕಾನ್ಫಿಡೆನ್ಸ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೇನು ಮಾಡ್ತೀವಿ, ವಿ ಹ್ಯಾವ್ ವೆರಿ ಸ್ಟ್ರಾಂಗ್ ಇಂಡಕ್ಷನ್ ಪ್ರೋಗ್ರಾಮ್ ಆ್ಯಂಡ್ ಕಮ್ಯುನಿಕೇಷನ್ ಲ್ಯಾಬ್. ಅದರಲ್ಲಿ ಅವರಿಗೆ ಬರೀ ಪಾಠ ಆಗೋವಂಥದ್ದಲ್ಲ, ಅವರು ಆ್ಯಕ್ಷನ್ ಮಾಡ್ಕೋಬೋದು, ಇಂಟ್ರ್ಯಾಕ್ಷನ್ ಮಾಡ್ಕೋಬೋದು. ಆಮೇಲೆ ನಾವು ಅದಾದಮೇಲೆ ಅವರಿಗೆ ಚರ್ಚೆ ಮಾಡೋಂಥದ್ದು, ಡಿಬೇಟ್ ಮಾಡತಕ್ಕಂಥದ್ದು ಅವಕಾಶಗಳನ್ನ ಮಾಡ್ತೀವಿ. ಆಮೇಲೆ ಅದೆಲ್ಲ ಮಾಡೋದು ಏನಾಗುತ್ತೆ, ಒಂದು ಸ್ಟೇಜ್ ಫಿಯರ್ ಹೋಗುತ್ತೆ, ಇನ್ನೊಂದು ಕಾನ್ಫಿಡೆನ್ಸ್ ಬರುತ್ತೆ, ಮೂರನೇದು ಕಲಿಕೆ ಆಗುತ್ತೆ, ನಾಲ್ಕನೇದೇನಪ್ಪ ಅಂತಂದರೆ ಕಮ್ಯುನಿಕೇಷನ್ ಬಿಲ್ಡಪ್ ಆಗುತ್ತೆ. ಹಳ್ಳಿಯಿಂದ ಬರ್ತಕ್ಕಂಥ ಹುಡುಗರು ದಡ್ರಲ್ಲ, ಆದರೆ ಸ್ವಲ್ಪ ಸ್ಮಾಲ್ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರುತ್ತೆ. ಸೊ ಆದ್ದರಿಂದ ಅವ್ರಿಗೇನು ಅಂತಂದರೆ ಅವರಿಗೆ ಸ್ಪೆಷಲ್ ಕ್ಲಾಸಸ್ಸು ಮಾಡ್ತೀವಿ. ಅಂದರೆ ಹೆಂಗೆ ಮಾಡ್ತೀವಿ ಅಂತಂದರೆ, ಫಸ್ಟ್ ಟೆಸ್ಟ್ ಆದ ತಕ್ಷಣ ಒಂದು ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಕೂತ್ಕೊತೀವಿ, ಒಂದು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಹುಡುಗರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಎಲ್ಲಾದರೂ ಕುಂಟು ಕೊರತೆ ಇದೆಯಾ, ಅದ ತಕ್ಷಣ ನಾವು ಅದನ್ನು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಅವರಿಗೆ ರೆಮಿಡಿಯಲ್ ಕ್ಲಾಸಸ್ ಅಂತ ಆಗ್ಬೋದು, ಅಥವಾ ಈವ್ನಿಂಗ್ ಕ್ಲಾಸಸ್ ಸಪ್ರೇಟಾಗಿ ಮಾಡ್ತೀವಿ. ಅಂತಂದರೆ ಈವ್ನಿಂಗ್ ಕ್ಲಾಸಸ್ ಮಾಡಿದಾಗ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಓಪನ್ ಇರುತ್ತೆ, ಯಾರು ಬೇಕಾದರೂ ಬಂದು ಅಟೆಂಡ್ ಮಾಡ್ಬೋದು. ಬಟ್ ಫೋಕಸ್ಡ್ ಟುವರ್ಡ್ಸ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಲೋ ಲರ್ನರ್ಸ್. ಸೊ ಇವರಿಗೆ ಅಪಾರ್ಟ್ ಫ್ರಮ್ ದಿ ರೆಗ್ಯುಲರ್ ಅವರ್ ಆಫ್ ದಿ ಕಾಲೇಜ್ ವಿ ಹ್ಯಾವ್ ಎಕ್ಸ್ಟ್ರಾ ಅವರ್. ಸೊ ಆ ಎಕ್ಸ್ಟ್ರಾ ಅವರ್ ಮಾಡಲಿಕ್ಕೆ ಹುಡುಗರಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಬೋದು. ಆದ್ದರಿಂದ ಏನು ಮಾಡ್ತೀವಿ, ಅವ್ರಿಗೋಸ್ಕರ ಬಸ್ಸುಗಳನ್ನ ಸೀಮಿತ ಮಾಡ್ತೀವಿ. ಸೊ ಬಸ್ಸಸ್ಸು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ಸೊ ಆ ಒಂದು ರೀತಿಯಲ್ಲಿ ಹುಡುಗರನ್ನು ನಾವು ತಯಾರಿ ಮಾಡ್ತೀವಿ, ಯಾಕೆಂದರೆ ಎಲ್ಲರನ್ನೂ ಸೇರಿಸ್ಬೇಕು ಅಂತ. ಇಟ್ಸ್ ನಾಟ್ ದಟ್ ಒನ್ ಸೆಕ್ಟರ್. ಯಾಕೆಂದರೆ ಬ್ರಿಲಿಯಂಟ್ ಆಗಿರೋ ಹುಡುಗ ಅವನಿಗೆ ಪಾಠ ಮಾಡಬೇಕು ಅಂತ ಏನಿಲ್ಲ. ಮಾಡಬೇಕಾಗಿರ್ತಕ್ಕಂಥವ್ರಿಗೆ ಯಾರನ್ನು ನಾವು ಮಾಡಬೇಕು, ಆವರೇಜ್ ಆಗಿರ್ತಕ್ಕಂಥವ್ರು ಬಿಲೋ ಅವರೇಜು ಆವರೇಜನ್ನು ಒಂದು ಮೇನ್ ಸ್ಟ್ರೀಮ್ಗೆ ತರಬೇಕು. ಆ ಮೇನ್ ಸ್ಟ್ರೀಮ್ ಅಂತ ತರೋಂತಂದರೆ ಬೆಸ್ಟ್ ಸ್ಟೂಡೆಂಟ್ ಜೊತೆ ಸೇರಿಸ್ಬೇಕು. ಆ ಒಂದು ನಮ್ಮ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ. ಯಾಕಂದರೆ ನಮ್ಮ ಮ್ಯಾನೇಜ್ಮೆಂಟ್ ಆಲ್ಸೋ ವಿಲ್ ಫೋಕಸ್. ಅವರು ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಅಪ್ಲಿಫ್ಟಿಂಗ್ ದಿ ರಿಯಲಿ ನೀಡಿ ಸ್ಲೋ ಸ್ಟೂಡೆಂಟ್ಸ್ ಕಮಿಂಗ್ ಟು ದಿ ಮೇನ್ ಸ್ಟ್ರೀಮ್. ಈಗ ನೋಡ್ತಾ ಇರ್ಬೋದು, ಸಖತ್ತು ಟೆಕ್ನಾಲಜೀಸ್ ತುಂಬ ಅಡ್ವಾನ್ಸ್ಡ್ ಆಗಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಅದರಲ್ಲೂ ಸಹ ಅವರು ಸರ್ವೈವ್ ಆಗಬೇಕು. ಇನ್ನು ಇಂಜಿನಿಯರ್ ಅಂದರೆ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಅವ್ರು ಸರ್ವೈವ್ ಆಗಬೇಕು. ಆ ನಿಟ್ಟಿನಲ್ಲಿ ಯಾವ ರೀತಿ ನೀವು ಅವ್ರಿಗೆ ಟ್ರೈನ್ ಮಾಡ್ತೀರಾ? ಲರ್ನ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ. ಬಿಕಾಸ್ ಗ್ಲೋಬಲಿ ಲರ್ನ್ ಮಾಡಿಬಿಟ್ಟು ಗ್ಲೋಬಲೆಲ್ಲ ಮಾಡ್ತೀನಾ ಅಂತ ಇಲ್ಲಿ ಮಾಡ್ತೀನಾ ಇಲ್ಲ. ಬಟ್ ಯು ಹ್ಯಾವ್ ಟು ಆ್ಯಕ್ಟ್ ಲೋಕಲಿ. ಬಟ್ ಯು ಶುಡ್ ನೋ ದಿ ಗ್ಲೋಬಲ್ ಡೆವಲಪ್ಮೆಂಟ್ಸ್ ಒಂದು ಲೆವೆಲ್. ಸೊ ಅದರಿಂದ ಏನು ಮಾಡ್ತೀವಿ, ಅದಕ್ಕೆ ನಾನು ಹೇಳಿದೆ ಏನಂತಂದರೆ, ನಮಗೆ ಎವ್ರಿ ಸೆಮಿಸ್ಟರ್ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ವಿ ಹ್ಯಾವ್ ಅಡಿಷ್ನಲ್ ಕೋರ್ಸಸ್. ಈ ಅಡಿಷ್ನಲ್ ಕೋರ್ಸಸ್ ಅಂತಂದರೆ ಯಾವ ರೀತಿ ಅಂತಂದರೆ, ಹೇಳ್ತಾರೆ ಇಂಡಸ್ಟ್ರಿ ಅಕಾಡೆಮಿಯಾ ನೆಟ್ವರ್ಕ್. ಇಂಡಸ್ಟ್ರಿಲಿ ಏನೇನು ಆಗ್ತಾ ಇದೆ, ಇವತ್ತಿರ್ತಕ್ಕಂಥದ್ದು ನಾಳೆ ಬದಲಾವಣೆ ಆಗ್ತಾ ಇದೆ. ಆ ರೀತಿ ಆದ್ದರಿಂದ ಏನು ಮಾಡ್ತೀವಿ, ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸನ್ನು ಎವ್ರಿ ಸೆಮಿಸ್ಟರು, ಎವ್ರಿ ಮಂತು ಒಂದೊಂದು ಲೆಕ್ಚರ್ಸ್ ಇರುತ್ತೆ ಅವರಿಗೆ. ಎರಡನೇದೇನಪ್ಪ ಅಂದರೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ವಿ ಹ್ಯಾವ್ ಟೇಕನ್ ದೆಮ್ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್. ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅವರನ್ನು ಮಾಡಿದ್ವಿ. ಯಾಕೆಂತಂದರೆ ಸ್ಟೂಡೆಂಟ್ಸು ಒಂದು ಲರ್ನಿಂಗ್, ಇನ್ನೊಂದು ರಿಯಾಲಿಟಿ. ಸೊ ಸ್ಟೂಡೆಂಟ್ಸ್ ಹ್ಯಾವ್ ಟು ಬಿ ಎಕ್ಸ್ಪೋಸ್ಡ್ ಟು ದಿ ರಿಯಾಲಿಟಿ ಆಫ್ ದಿ ಫೀಲ್ಡ್ ವರ್ಕ್. ಸೊ ಅದನ್ನು ಅದು ಯಾವಾಗ ಆಗತ್ತೆ ಅಂದರೆ, ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರ್ತಕ್ಕಂಥವರು ಅವರು ಬಂದು ಪಾಠ ಪ್ರವಚನ ಮಾಡಿದಾಗ ಅದನ್ನು ಹುಡುಗರು ಅದಕ್ಕೆ ಸ್ಪಂದಿಸ್ಕೊತಾರೆ. ಸೊ ಆ ರೀತಿಯಲ್ಲಿ ಏನು ಮಾಡಿದ್ದೀವಿ, ವಿ ಹ್ಯಾವ್ ಆಲ್ಸೋ ಬ್ರಾಟ್ ಇನ್ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್. ಇನ್ನೊಂದು ಏನಪ್ಪ ಅಂತಂದರೆ, ಅದು ಬಿಟ್ಟು ಈವನ್ ಪ್ರೊಫೆಸರ್ಸ್ ಫ್ರಮ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ವಿಲ್ ಬಿ ವಿಸಿಟಿಂಗ್. ಆಮೇಲೆ ಈಗ ಇನ್ನೊಂದು ಏನಂತಂದರೆ, ಅವ್ರು ಹ್ಯಾಂಡ್ಸ್ ಆನ್ ಬೇಕು ಅಂತಂದರೆ, ಮೇಡಮ್ ನಾನು ಹೇಳ್ತೀನಿ, ನಮ್ಮಲ್ಲಿ ಇವತ್ತಿನ ದಿವಸ ಹ್ಯಾಂಡ್ಸ್ ಆನ್ ಅಂತಂದರೆ ಎಲ್ಲ ರೀತಿ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸೆಮಿ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ನಮ್ಮ ಹುಡುಗರು ಇಂಟರ್ನ್ಶಿಪ್ ಮಾಡ್ತಾಯಿದ್ದಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ NIT ಆಗಿರ್ಬೋದು,
IIT ಆಗಿರ್ಬೋದು, IIIT ಆಗಿರ್ಬೋದು, ಇದರಲ್ಲೂ ಸಹ ಹುಡುಗರು ಇಂಟರ್ನ್ಶಿಪ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಈ NIT, IIT, ಇಸ್ರೋ ಇವ್ರುಗಳೆಲ್ಲ ನಮ್ಮದು MOU ಮಾಡ್ಕೊತೀವಿ. ಓಕೆ. ಮಾಡಿಕೊಂಡು ಅವರಿಗೆ ಈ ಗ್ರೌಂಡ್ ರಿಯಾಲಿಟಿನ ಎಕ್ಸ್ಪೋಸ್ ಮಾಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ಹುಡುಗರನ್ನು ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸ್ಟೂಡೆಂಟ್ಸು ತುಂಬ ಜನ ಬೇರೆ ಕಡೆಯಿಂದ ಬಂದು ಇಲ್ಲಿರ್ತಾರೆ. ಸೊ ಹಾಸ್ಟೆಲ್ಲು ಈ ನಾಗಾರ್ಜುನ ಕಾಲೇಜ್ನಲ್ಲಿ ಯಾವ ರೀತಿ ಡಿಫ್ರೆಂಟ್ ಆಗಿದೆ, ಅವ್ರಿಗೆ ಲೋನ್ಲಿನೆಸ್ ಕಾಡದೆ ಇರೋ ರೀತಿನಲ್ಲಿ, ಪ್ಲಸ್ ಅವರು ಸ್ಕೋರಿಂಗ್ ಎಲ್ಲ ಕಡಿಮೆ ಆಗದಿರೋ ರೀತಿನಲ್ಲಿ ಅವ್ರಿಗೆ ಹೇಗೆ ನೀವು ಹೆಲ್ಪ್ ಮಾಡ್ತೀರಾ? ಹಾಸ್ಟೆಲ್ ಇರ್ತಕ್ಕಂಥ ಹುಡುಗರಿಗೆ ಒಂದು ಯೂನಿಕ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಯಾವ ರೀತಿ ಅಂತಂದ್ಬಿಟ್ಟು ಅವರಿಗೆ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ. ಓಕೆ. ಅವರಿಗೆ ಟೀಚರ್ಸ್ ಎಲ್ಲ ಒಂದು 70 ಟೀಚರ್ಸ್ ಕ್ಯಾಂಪಸ್ಸಲ್ಲೇ ಇದ್ದಾರೆ. ಓಕೆ. ನಮ್ಮಲ್ಲಿ ಕ್ವಾರ್ಟರ್ಸ್ ಇದೆ, ಟೀಚರ್ಸ್ ಇದ್ದಾರೆ. ಅವರನ್ನು ನಾವು ಇನ್ಫ್ಯಾಕ್ಟ್ ಹಾಸ್ಟೆಲ್ ಮೇಂಟೆನೆನ್ಸು ಡನ್ ಬೈ ಟೀಚರ್ಸ್. ಓಕೆ. ಒಂದು ಎರಡನೇ. ಮೂರನೇದಪ್ಪ ಅಂದರೆ ಹುಡುಗರಿಗೆ ಓದುವಾಗ ಏನಾದರೂ ಡೌಟ್ಸ್ ಬಂತು, ಟೀಚರ್ಸ್ ಕ್ಯಾಂಪಸ್ಸಲ್ಲೇ ಇದ್ದಾರೆ, ನೆಟ್ವರ್ಕಿಂಗ್ ಮಾಡ್ಕೋಬೋದು. ಆಮೇಲೆ ಅವ್ರಿಗೇನಾದರೂ ಎಕ್ಸ್ಟ್ರಾ ಕ್ಲಾಸಸ್ ಬೇಕು ಮಾಡಲಿಕ್ಕೆ ಟೀಚರ್ಸು ತಯಾರಿದ್ದಾರೆ, ಸ್ಟೂಡೆಂಟ್ಸು ಅಟೆಂಡ್ ಮಾಡ್ಬೋದು. ದಿಸ್ ಈಸ್ ಪಾರ್ಟ್ ಆಫ್ ದ ಪ್ರವಚನ. ಅದು ಬಿಟ್ಟು ಅವರಿಗೇ ಆದಂಥ ಕಾರ್ಯಕ್ರಮಗಳು, ಈಗ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಗ್ಬೋದು, ಯಾವ ರೀತಿ ನೀವು ಹೇಳಿ, ದೇ ಆರ್ ಎಂಗೇಜ್ಡ್ ಆಲ್ಮೋಸ್ಟ್ ಆಲ್ ದಿ ಡೇಸ್ ಇನ್ ದಿ ಈವ್ನಿಂಗ್ಸ್. ಅವರು ಆಟ ಆಡ್ಬೋದು, ಹಾಡು ಆಡ್ಬೋದು, ನಾಟಕ ಮಾಡ್ಬೋದು. ಆಮೇಲೆ ಎವ್ರಿ ಮಂತಲ್ಲಿ ಮೂವಿ ಡೇನೂ ಇರುತ್ತೆ. ಅಂತಂದರೆ ಅವ್ರಿಗೆ ಆಚೆ ಇಂದ ಬಂದಿರತಕ್ಕಂಥವ್ರು, ಅಯ್ಯೋ ನಾವು ಮನೆ ಬಿಟ್ಟು ಬಂದುಬಿಟ್ವಲ್ಲ, ಊರು ಬಿಟ್ಟು ಬಂದುಬಿಟ್ವಲ್ಲ, ಏನಪ್ಪ ಅನ್ನೋದನ್ನು ಬರಬಾರ್ದು ಅಂತ ನಮಗೆ ತುಂಬ ಕೇರ್ಫುಲ್ಲಾಗಿ ಅದನ್ನು ನೋಡ್ತೀವಿ. ಆಮೇಲೆ ಪ್ರತಿಯೊಂದು ಈವನ್ ಕ್ವಾಲಿಟಿ ಆಫ್ ದ ಫುಡ್ ಟು ಬಿ ಮೇಂಟೈನ್ಡ್ ಬೈ ಅ ಕಮಿಟಿ ಆಫ್ ದಿ ಟೀಚರ್ಸ್. ಓಕೆ. ಯಾವ ಟೀಚರ್ಸು ಅಲ್ಲೇ ಊಟ ಮಾಡ್ತಾ ಇರ್ತಕ್ಕಂಥ ಟೀಚರ್ಸು ಅವರೊಂದೊಂದು ಕಮಿಟಿ ಮಾಡಿದ್ವಿ. ಮಾಡಿಬಿಟ್ಟು ಆವಾಗ ಅವರು ಟೆಸ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದು ರೀತಿಯಲ್ಲಿ, ಯಾಕೆಂದರೆ ಹುಡುಗರ ಒಂದು ಪಾಠ ಪ್ರವಚನ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಇಂಪಾರ್ಟೆಂಟ್. ಅದಕ್ಕೆ ತಕ್ಕ ಇದೆಲ್ಲ ಮಾಡಬೇಕು ಅಂದರೆ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು. ಸೊ ಆದ್ದರಿಂದ ಅದರ ಬಗ್ಗೆನೂ ತುಂಬ ನಿಗಾ ಇಟ್ಕೊತೀವಿ. ಯಾಕೆಂದರೆ ಇದು ಯಾವುದು ನಮ್ಮ ಇದರಲ್ಲಿ ಕೇವಲವಾಗಿ ತೊಗೊಂಡಿಲ್ಲ, ತುಂಬ ಸೀರಿಯಸ್ ಆಗಿ ತೊಗೊತೀವಿ ಪ್ರತಿಯೊಂದು ಅಂಶವನ್ನು. ಯಾಕೆಂದರೆ ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀನಿ, ವಾಟ್ ಈಸ್ ರಿಯಾಲಿಟಿ ಐ ಆಮ್ ಸ್ಪೀಕಿಂಗ್. ಓಕೆ. 70 to 80% ಜನ ಇಂಜಿನಿಯರಿಂಗ್ ಮುಗಿದ ಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂತಾನೆ ನೋಡ್ತಾರೆ, ಅಥವಾ ಕೆಲವರು ಕೆಲ್ಸಕ್ಕೆ ಹೋಗಿ ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಪ್ಲೇಸ್ಮೆಂಟ್ ಯಾವ ರೀತಿ ಇದೆ? ಡೋಂಟ್ ಗೋ ವಿತ್ ಎ ಬೆಗ್ಗಿಂಗ್ ಬೌಲ್ ಫಾರ್ ಪ್ಲೇಸ್ಮೆಂಟ್ಸ್. ಯು ಕ್ರಿಯೇಟ್ ದಿ ಪ್ಲೇಸ್ಮೆಂಟ್ಸ್ ಅಂತಂದರೆ ಯು ಶುಡ್ ಬಿಕಮ್ ಐದರ್ ಸ್ಟಾರ್ಟಪ್ಸ್ ಆರ್ ಯು ಶುಡ್ ಹ್ಯಾವ್ ಆನ್ ಎಂಟರ್ಪ್ರಿನರ್ಶಿಪ್. ಆ ಒಂದು ರೀತಿಯಲ್ಲಿ ಫಸ್ಟ್, ಯಾಕೆಂದರೆ ನಾವೇನು ಮಾಡ್ತೀವಿ, ಈ ಪ್ಲೇಸ್ಮೆಂಟ್ಸು ಇರಬೇಕು. ಅದು ಯಾಕೆಂದರೆ ದಟ್ ಈಸ್ ಒನ್ ಆಫ್ ದಿ ಬ್ರ್ಯಾಂಡಿಂಗ್ ಆ್ಯಕ್ಟಿವಿಟೀಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್. ಹಾಗೆ ಇದೆ. ಆದರೆ ನಮ್ದು ಏನಪ್ಪ ಅಂತಂದರೆ, ಅದು ಒಂದು ಕಡೆ ಆದರೆ ನಾವು ವಿ ಟ್ರೈನ್ ದಿ ಸ್ಟೂಡೆಂಟ್ಸ್ ಆಸ್ ಸೋಲ್ಜರ್ಸ್. ಯಾವ ಸಿಚುಯೇಷನ್ಗೂ ಅವ್ರು ರೆಡಿಯಾಗಿರಬೇಕು. ಯಾವುದೇ ಆಗಿರ್ತಕ್ಕಂಥದ್ದನ್ನು ಅವರು ಪಡೀಲಿಕ್ಕೆ ಸಿದ್ಧರಿರಬೇಕು. ಯಾಕೆ ಏನು ಇಂಪಾರ್ಟೆಂಟ್ ಅಂದರೆ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಅಂತಂದಾಗ ಒಂದು ಸಾಫ್ಟ್ ಸ್ಕಿಲ್ ಆಗಿರ್ಬೋದು, ಇನ್ನೊಂದು ಟೆಕ್ನಿಕಲ್ ಸ್ಕಿಲ್ ಆಗಿರ್ಬೋದು. ಇದನ್ನು ಸಹ ಒಂದು ರೀತಿಯಲ್ಲಿ ರೂಪಿಸ್ಕೊಂಡು ಅದನ್ನು ಯಾವ ಟೈಮಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ಅಗೈನ್ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಆ್ಯಂಡ್ ವಿ ಹ್ಯಾವ್ ಅ ಸಪ್ರೇಟ್ ಸೆಲ್. ಸೊ ಆದ್ದರಿಂದ ಹುಡುಗರು ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ವಿ ಡೆವಲಪ್ ದಟ್ ಕಾನ್ಫಿಡೆನ್ಸ್ ಟು ಫೇಸ್ ಆ್ಯಂಡ್ ಚಾಲೆಂಜ್ ಎನಿ ಆಫ್ ದಿ ಇಂಟರ್ವ್ಯೂಸ್. ಓಕೆ. ಸೊ ಅದರಿಂದ ಐ ಡೋಂಟ್ ಥಿಂಕ್ ದಟ್ ಶುಡ್ ಬಿ ಅ ಪ್ರಾಬ್ಲಮ್ ಫಾರ್ ದಿ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಇದಕ್ಕೆ ಹೇಗೆ ಸೇರ್ಕೊಳ್ಳೋದು ಸರ್? CET, ಕಾಮೆಟ್ಗೆ ಮತ್ತೆ ಬೇರೆ ಏನು ಆಪ್ಷನ್ಸ್ ಅವೈಲೇಬಲ್ ಇದೆ? ಕಾಮನ್ ಪ್ರೊಸೀಜರ್ ಮೇಡಮ್. CETಯಲ್ಲಿದೆ, ಕಾಮೆಟ್ಕೆಯಲ್ಲಿದೆ, ಮತ್ತು ಮ್ಯಾನೇಜ್ಮೆಂಟು ಸಹ ಸೇರ್ಕೋಬೋದು. ಈ ಮೂರು ಇದರಲ್ಲೂ ಸೇರ್ಕೋಬೋದು. ಅಂದರೆ ದೇ ಶುಡ್ ಬಿ ಎಲಿಜಿಬಲ್ ಆ್ಯಸ್ ಪರ್ ದಿ AICT ಆಗಿರ್ಬೋದು ಅಥವಾ ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು. ಅದಕ್ಕೆ ತಕ್ಕಂಗೆ ಕ್ವಾಲಿಫಿಕೇಷನ್ ಇರಬೇಕು. ಆಮೇಲೆ ಯಾವ ರೀತಿಯಾದರೂ ಬಂದು ಮಾಡ್ಬೋದು. ಕಾಮೆಡ್ಕೇನೂ ತೊಗೋಬೋದು. ಆಮೇಲೆ ಏನಪ್ಪ ಅಂದರೆ ಸ್ವಲ್ಪ ಫೀಸ್ಗಳು ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಓಕೆ. ಬಟ್ ಆಲ್ ದೀಸ್ ಸೋರ್ಸಸ್ ದಿ ಸ್ಟೂಡೆಂಟ್ಸ್ ಕ್ಯಾನ್ ಜಾಯಿನ್ ದಿ ಇನ್ಸ್ಟಿಟ್ಯೂಷನ್. 2001 ಸ್ಟಾರ್ಟ್ ಆಗಿದ್ದು ಅಂತ ಹೇಳಿ. ಸೊ ಈಗ 25 ಇಯರ್ಸ್ ಆಗಿದೆ. ಸೊ ಅಚೀವ್ಮೆಂಟ್ಸ್ ಬಗ್ಗೆ ಹೇಳಿ. ಓಕೆ. We drive towards the quality and we have a well drafted quality policy. And also if you look at our vision, we always quote that our students should become leaders of excellence in technical education. This is what is our focus. Okay. So ಆ ಒಂದು ರೀತಿಯಲ್ಲಿ ಏನೇನು ಬೇಕು
ಯಾವ ರೀತಿ ಅದನ್ನು ಮಾಡಬೇಕು, ಆಮೇಲೆ ಹುಡುಗರಿಗೆ ಅದನ್ನು ಹೆಂಗೆ ತಲುಪಿಸ್ಬೇಕು ಅನ್ನೋದನ್ನು ನಮ್ಮ ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ರೂಪಿಸ್ಕೊಂಡಿದ್ದೀವಿ. ಆಮೇಲೆ ಅಚೀವ್ಮೆಂಟ್ಸ್ ಅಂತ ಬಂದಾಗ ಮೇಡಮ್, ನಮಗೆ ಇವತ್ತು ಕಾಲೇಜ್ ಎಕ್ಸಿಸ್ಟೆನ್ಸ್ ಫಾರ್ 25 years ವಿತ್ ಕ್ವಾಲಿಟಿ ಇಟ್ ಸೆಲ್ಫ್ ಇಸ್ ಫಸ್ಟ್ ಅಚೀವ್ಮೆಂಟ್. ಓಕೆ. It is not easy. Nowadays, you have so many competitions in and around. So, ಹಂಗಿದ್ದಾಗ ನಮಗೆ ಇವತ್ತು ಕಾಲೇಜ್ ಆಫ್ ಎಕ್ಸಿಸ್ಟೆನ್ಸ್, ದಟ್ ಈಸ್ ದ ಫಸ್ಟ್ ಅಚೀವ್ಮೆಂಟ್. ಸೆಕೆಂಡ್ ಅಚೀವ್ಮೆಂಟ್, ಯು ನೇಮ್ ಇಟ್ ಅಕ್ರೆಡಿಟೇಷನ್, ನ್ಯಾಕ್ ಅಕ್ರೆಡಿಟೇಷನ್, ವಿ ಹ್ಯಾವ್ A+. ಆಮೇಲೆ ಎಲಿಜಿಬಿಲಿಟಿ ಆಗಿರ್ತಕ್ಕಂಥ ಪ್ರೋಗ್ರಾಮು NBA ಆಗಿದೆ, ದಟ್ ಈಸ್ ದ ಥರ್ಡ್. ಆಮೇಲೆ ಇವತ್ತಿನ ದಿವಸ ನಮಗೆ ನಾನು ಹೇಳ್ದಂಗೆ ನಮ್ಮಲ್ಲಿ IIT ಗುವಾಹಟಿಯಲ್ಲಿ MOU ಇದೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ ರೀಸೆಂಟಾಗಿ ನೀವು VGST ಫಂಡ್ಸ್ ಅಂತೇಳಿ ಅಥವಾ AICT ಫಂಡ್ಸ್ ಅಂತೇಳಿ, ಇಸ್ರೋ ಅಂತೇಳಿ ಯಾವುದೇ ಒಂದು ಆರ್ಗನೈಸೇಷನ್ಸಿಂದ ನಮ್ಮಲ್ಲಿ ಇದೆ. ನಾಲ್ಕನೇದೇನಪ್ಪ ಅಂದರೆ ಹುಡುಗರಿಗೆ ಎಲ್ಲ ರೀತಿಯ ಸಹಕಾರ ಸಿಗತ್ತೆ. ಯಾವ ರೀತಿ ಅಂತಂದರೆ ಅವರೇನಾದರೂ ಹೋಗಬೇಕು, ಪಾರ್ಟಿಸಿಪೇಷನ್ ಮಾಡಬೇಕು, ಅಥವಾ ಪೇಪರ್ ಪ್ರೆಸೆಂಟೇಷನ್ ಮಾಡಬೇಕು, ಅಥವಾ ಅವರು ಯಾವುದೋ ಒಂದು ಹ್ಯಾಕಥಾನ್ ಕೋಟತಾನಲ್ಲಿ ಹೋಗಬೇಕು, ಫುಲ್ ಫೈನಾನ್ಷಿಯಲ್ ಸಪೋರ್ಟ್ ಈಸ್ ಗಿವನ್ ಟು ದ ಸ್ಟೂಡೆಂಟ್ಸ್. ಆಮೇಲೆ ಇನ್ನೂ ಒಂದು ಹೇಳಬೇಕು, ಇನ್ನೊಂದು ಅಚೀವ್ಮೆಂಟ್ ಹೇಳ್ತೀನಿ. ಬಿಕಾಸ್ ಫ್ಯಾಕಲ್ಟೀಸ್ ಪಬ್ಲಿಕೇಶನ್ಸ್ ಇರುತ್ತೆ, ವೆರಿ ಕಾಮನ್. ಸ್ಟೂಡೆಂಟ್ಸ್ ಪಬ್ಲಿಕೇಶನ್ಸ್, ಇಫ್ ಯು ಟೇಕ್, ಐ ಥಿಂಕ್ ಐ ಕ್ಯಾನ್ ಪ್ರೌಡ್ಲಿ ಟೆಲ್, I may be a bit exaggerated, but still I can quote this. Number of publications done by students, if any institution there, I can proudly say it is Nagarjuna College of Engineering and Technology. ಯಾಕೆ ಅಂತಂದರೆ ನಾವು ಏನೇ ಮಾಡಿದ್ರು, ಬಿಕಾಸ್ ವಿ ಫಾಲೋ ಪ್ರಾಕ್ಟೀಸ್ ವಾಟ್ ಇಸ್ ಕಾಲ್ಡ್ ಆಸ್ ಔಟ್ಕಮ್ ಬೇಸ್ಡ್ ಎಜುಕೇಷನ್. ಅಂತಂದರೆ ನೀವು ಏನೇ ಮಾಡಿದ್ರು ಅದರಲ್ಲಿ ಔಟ್ಕಮ್ ಇರಬೇಕು. ಆ ಔಟ್ಕಮ್ ಶುಡ್ ಬಿ ವಿಸಿಬಲ್, ಇಟ್ ಶುಡ್ ಹ್ಯಾವ್ ಎ ಕ್ವಾಂಟಿಫೈಬಲ್ ಔಟ್ಕಮ್. ಅಂತಂದರೆ ಯಾವುದು, ಒಂದು ಮಿನಿ ಪ್ರಾಜೆಕ್ಟ್ ಮಾಡ್ದೆ ಅಂತ ಇಟ್ವಿ, ಆ ಮಿನಿ ಪ್ರಾಜೆಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇಟ್ ಶುಡ್ ಎಂಡ್ ಅಪ್ ವಿತ್ ಅ ಪಬ್ಲಿಕೇಶನ್. ಯಾವ ರೀತಿ ಪಬ್ಲಿಕೇಶನ್? ನಾಮಕಾವಸ್ಥೆ ಪಬ್ಲಿಕೇಶನ್, ಜಸ್ಟ್ ಆ್ಯಡಿಂಗ್ ದ ನಂಬರ್? ಡೆಫಿನೆಟ್ಲಿ ನಾಟ್. ಇಟ್ ಶುಡ್ ಬಿ ಕ್ವಾಲಿಟಿ. IEEE ಆಗಿರ್ಬೋದು, ಅಥವಾ ಅದೇ ಕಾನ್ಫರೆನ್ಸು ರಿಪೀಟ್ ಆಗಿರಬೇಕು, ಕ್ವಾಲಿಟಿ ಇರಬೇಕು, ಬ್ರ್ಯಾಂಡ್ ಇರಬೇಕು. ಅಂಥ ಕಾನ್ಫರೆನ್ಸಲ್ಲಿ ಹುಡುಗರು ಪಬ್ಲಿಷ್ ಮಾಡ್ತಾರೆ. ಆ ಪಬ್ಲಿಷ್ ಮಾಡಿರ್ತಕ್ಕಂಥ ನೀವು ಸಂಖ್ಯೆ ಕೇಳಿದ್ರೆ ಐ ಥಿಂಕ್ ವಿ ಹ್ಯಾವ್ ದಿ ಲಾಟ್ ಮೆನಿ ಪಬ್ಲಿಕೇಶನ್ಸ್. ಒಂದು. ಎರಡನೇದು, ಅಗೈನ್ ಮಿನಿ ಪ್ರಾಜೆಕ್ಟ್ಸು, ಮೇಜರ್ ಪ್ರಾಜೆಕ್ಟ್ಸ್ ಇಂದ ಪೇಟೆಂಟ್ ಫೈಲಿಂಗ್, ಪೇಟೆಂಟ್ ಪಬ್ಲಿಷ್ಡ್, patent granted. If any of the colleges have got the patents through the students, I can again proudly say it is Nagarjuna College of Engineering Technology. And we have MOUs. ನಮ್ಮ ಹುಡುಗರು ಇವತ್ತು ಇಸ್ರೋಲ್ ಆಗಿರ್ಬೋದು, DRDO ಆಗಿರ್ಬೋದು, IITs ಆಗ್ಬೋದು, NITs ಆಗ್ಬೋದು, AAA, they are all going and doing internships. Okay. Why? It's because of the brand, because of the quality, because of the capability, because of the potential. Students have been recognized with paid internships. ಓಕೆ, ಗ್ರೇಟ್. ಅಂದರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಫಾರ್ ದಿ ಸ್ಟೂಡೆಂಟ್ಸ್. Yes, it is a student centric, 100%. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದು ನಿಮ್ಮ ಕಾಲೇಜ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. Thank you, madam. ಇನ್ನು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಈ ಕಾಲೇಜ್ನ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಗಿದೆ?